ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ, ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ, ಓಕೆ, ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಒಂದು ಯುವನಿಧಿ ಕಡೆಯಿಂದ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ಮೆಸೇಜ್ ಬಂದಿದೆ. ಓಕೆ, ತುಂಬಾ ಜನ ಬಂದ್ಬಿಟ್ಟು ಇದ್ರ ಬಗ್ಗೆ ನನಗೆ ಕಾಲ್ ಕೂಡ ಮಾಡಿದ್ರಿ, ಮತ್ತೆ ಸಪರೇಟ್ ವಾಟ್ಸ್ಆಪ್ ಅಲ್ಲಿ ಕೂಡ ತುಂಬಾ ಜನ ಕಾಲ್ ಕೂಡ ಮಾಡಿ ಮೆಸೇಜ್ ಕೂಡ ಮಾಡಿದ್ರಿ. ಬ್ರದರ್, ನನಗೆ ಯುವನಿಧಿ ಕಡೆಯಿಂದ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತ ಮೆಸೇಜ್ ಬಂದಿದೆ. ಸೊ ರಿಜಿಸ್ಟರ್ ಮಾಡ್ಬೇಕಾ ಮಾಡಬಾರ್ದಾ, ರಿಜಿಸ್ಟರ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ, ಯಾರೆಲ್ಲ ರಿಜಿಸ್ಟರ್ ಮಾಡಬೇಕು, ಮತ್ತೆ ಇವಾಗ ಏನ್ 2 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಅದು ಯಾವಾಗ ಬರುತ್ತೆ, ಮತ್ತೆ ಈ ಒಂದು ಸೆಲ್ಫ್ ಡಿಕ್ಲೇಷನ್ ಲಾಸ್ಟ್ ಡೇಟ್ ಯಾವಾಗ ಇದೆ, ಮತ್ತೆ ಯಾವ ಒಂದು ದಿನಾಂಕದ ಒಳಗಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡ್ರೆ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಮತ್ತೆ ಪ್ರತಿ ತಿಂಗಳು ಕಂಪಲ್ಸರಿಯಾಗಿ ಡಿಕ್ಲೇಷನ್ ಮಾಡ್ಬೇಕಾ. ಸೊ ತುಂಬಾ ಜನಕ್ಕೆ ಕೆಲವೊಂದು ಇವೆಲ್ಲ ಡೌಟ್ ಇದೆ. ಓಕೆ, ಅದೆಲ್ಲ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ, ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನು ತುಂಬಾ ಆಲ್ಮೋಸ್ಟ್ ಯುವನಿಧಿ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಬಂದ್ರು, ಅಪ್ಡೇಟ್ ಆಗಿರ್ಬೋದು, ಅಥವಾ ಏನೇ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗೋದಾಗಿರ್ಬೋದು, ಏನೇ ಒಂದು ಹೊಸದಾಗಿ ಚೇಂಜಸ್ ಆದ್ರೂ ಕೂಡ ಯುವನಿಧಿ ರಿಲೇಟೆಡ್ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಆದ್ರಿಂದ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಗೆ ಒಂದು ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ವಿಡಿಯೋ ನೋಡಿದ್ಮೇಲೆ ಪ್ರತಿಯೊಬ್ರು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಹೆಲ್ಪ್ ಆಗ್ಲಿ. ಹಾಗೆ ಇನ್ನು ಯಾರೆಲ್ಲ ಒಂದು ಯುವನಿಧಿ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಒಂದು ಯುವನಿಧಿ ಗ್ರೂಪಿನ ಒಂದು ವಾಟ್ಸ್ಆಪ್ ಗ್ರೂಪಿನ ಒಂದು ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಓಕೆ, ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಒಂದೊಂದಾಗಿ ಟಾಪಿಕ್ ನ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಇವಾಗ ಏನ್ ತುಂಬಾ ಜನ ಕಾಲ್ ಕೂಡ ಮಾಡ್ತಾ ಇದ್ರಿ, ಬ್ರದರ್ ವಾಟ್ಸ್ಆಪ್ ಅಲ್ಲಿ ಕೌಶಲ್ಯ ಸ್ಕಿಲ್ ಕಡೆಯಿಂದ ಮೆಸೇಜ್ ಬಂದಿದೆ, ಸೊ ನಾವು ರಿಜಿಸ್ಟರ್ ಮಾಡ್ಬೇಕಾ ಮಾಡಬಾರ್ದ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಯಾರಿಗೆಲ್ಲ ಯುವನಿಧಿ ಅಮೌಂಟ್ ಬರ್ತಾ ಇದೆ, ಸೊ ಅಂತವರೆಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಇಲ್ಲಿ ತುಂಬಾ ಜನ ಹೇಳ್ತಾ ಇರ್ತಾರೆ, ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಆದ್ರೆ ಅಮೌಂಟ್ ಸ್ಟಾಪ್ ಆಗುತ್ತೆ, ಟ್ರೈನಿಂಗ್ ಹೋಗ್ಬೇಕಾಗುತ್ತೆ, ಈ ರೀತಿ ಎಲ್ಲ ಕೆಲವೊಂದು ಕ್ವಶನ್ ಗಳನ್ನ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬರು ಕೌಶಲ್ಯ ಸ್ಕಿಲ್ ಅಂತೂ ರಿಜಿಸ್ಟರ್ ಆಗ್ಲೇಬೇಕು. ಮತ್ತೆ ಈ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಯಾಕೆ ಈ ಒಂದು ಹೊಸದಾಗಿ ಈ ಒಂದು ರೂಲ್ಸ್ ನ ತಂದಿದ್ದಾರೆ ಅಂತ ನೋಡ್ಬೇಕಾದ್ರೆ, ಇಲ್ಲಿ ಡಿಗ್ರಿ ಮುಗಿದಂತ ವಿದ್ಯಾರ್ಥಿಗಳಿಗೆ ನಿಮ್ಗೆ ಪ್ರತಿ ತಿಂಗಳು ಏನು 3,000 ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೊಂಡು ಒಂದು ಯಾವ್ದಾದ್ರು ಒಂದು ಕಂಪನಿಯಲ್ಲಿ ನಿಮ್ಗೆ ಒಂದು ಕೆಲಸ ಕೊಡಿಸ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಒಂದು ಕೌಶಲ್ಯ ಸ್ಕಿಲ್ ಅನ್ನುವಂತ ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ದಾರೆ. ಓಕೆ, ಇದಕ್ಕೆ ಪ್ರತಿಯೊಬ್ಬರು ಯುವನಿಧಿ ಅಮೌಂಟ್ ಬರೋರು ಎಲ್ಲರೂ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಅಂತೂ ಆಗ್ಲೇಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಅಂತೂ ಸ್ಟಾಪ್ ಆಗಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಕಿಲ್ಗೆ ನೀವು ಟ್ರೈನಿಂಗ್ ಹೋಗ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಡ್ಬೋದು, ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇವಾಗ ಒಂದು 4-5 ದಿನಗಳಿಂದ ಈ ಒಂದು ಕೌಶಲ್ಯ ಸ್ಕಿಲ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಅಂದ್ರೆ ಕೆಲವೊಂದು ಅಪ್ಡೇಟ್ ಆಗ್ತಾ ಇದೆ, ಟೆಕ್ನಿಕಲ್ ಇಶ್ಯೂ ಕೂಡ ಇದೆ. ಓಕೆ, ಇನ್ನು ಒಂದು 2-3 ದಿನದಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ. ಸೊ ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಆಗಿದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕ್ತಾ ಇರ್ತೀನಿ. ಅದರಿಂದ ಪ್ರತಿಯೊಬ್ಬರು ಜಾಯ್ನ್ ಆಗಿ. ಓಕೆ, ಇದು ಕೌಶಲ್ಯ ಸ್ಕಿಲ್ ರಿಲೇಟೆಡ್ ಎಲ್ಲ ಕ್ಲೋಸ್ ಆಯ್ತು, ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಿವಾಗ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಅಮೌಂಟ್ ಏನ್ ಪೆಂಡಿಂಗ್ ಇದೆ, ಓಕೆ, ಸದ್ಯದಲ್ಲಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ತುಂಬಾ ಜನ ಬಂದ್ಬಿಟ್ಟು ಇದು ಸೆಲ್ಫ್ ಡಿಕ್ಲೇಷನ್ ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತ ಕೇಳ್ತಾ ಇದ್ರಿ. ಓಕೆ, ಇದು ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು ಮೊದಲೆಲ್ಲ 3 ತಿಂಗಳಿಗೆ ಒಂದ್ಸರಿ ಮಾಡ್ಬೇಕಾಗಿತ್ತು. ಇವಾಗ ಪ್ರತಿ ತಿಂಗಳು ಅಂದ್ರೆ ಎವ್ರಿ ಮಂತ್ ಈ ಒಂದು ಡಿಕ್ಲೇಷನ್ ಮಾಡಬೇಕು. ಡಿಕ್ಲೇಷನ್ ನೀವು ಮಾಡಿಲ್ಲಪ್ಪ ಅಂತಂದ್ರೆ ಆ ಒಂದು ತಿಂಗಳ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಲ್ಲ. ಓಕೆ, ಇಲ್ಲಿ ಪ್ರತಿ ತಿಂಗಳು ನೀವು ಡಿಕ್ಲೇಷನ್ ಮಾಡ್ಬೇಕಾಗುತ್ತೆ. ಡಿಕ್ಲೇಷನ್ ಬಂದ್ಬಿಟ್ಟು ಪ್ರತಿ ತಿಂಗಳು 1ನೇ ತಾರೀಕಿಂದ ನಿಮ್ಗೆ 25ನೇ ತಾರೀಕಿನವರೆಗೂ ಡಿಕ್ಲೇಷನ್ ಸ್ಟಾರ್ಟ್ ಇರುತ್ತೆ. ಓಕೆ, ನಾನೇನ್ ಹೇಳ್ತೀನಪ್ಪ ಅಂತ ನೋಡೋದಾದ್ರೆ, ಪ್ರತಿ ತಿಂಗಳು ನೀವು 1ನೇ ತಾರೀಕಿಂದ ಒಂದು 20ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡ್ರೆ ತುಂಬಾನೇ ಒಂದು ಬೆಟರ್ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಪೆಂಡಿಂಗ್ ಉಳಿಯಲ್ಲ. ಯಾವ ರೀತಿ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಸೊ ಕಂಟಿನ್ಯೂ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಆದಷ್ಟು 20ನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ, ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮ್ಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಸಣ್ಣ ಪ್ರಮಾಣದ ಒಂದು ಚಾರ್ಜಸ್ ಕೂಡ ಇರುತ್ತೆ. ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಮಾಡ್ತಾ ಇದಾರೆ, ನೀವೇ ಕೂಡ ಟ್ರೈ ಮಾಡ್ತಾ ಇದ್ರೆ ಓಕೆ, ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತಪ್ಪ ಅಂತಂದ್ರೆ ಮಾತ್ರ ನೀವು ಟ್ರೈ ಕೂಡ ಮಾಡಿ. ಅಂದ್ರೆ ಏನೋ ಟ್ರೈ ಮಾಡ್ತೀನಿ ಅಂತ ಹೇಳಿ ನೋಡಕ್ ಹೋಗಿ ಅಲ್ಲಿ ಯಾವ್ದಾದ್ರು ಕೆಲವೊಂದು ಆಪ್ಷನ್ ಎಸ್ ಕೊಡ್ಬೇಕು, ಕೆಲವೊಂದು ಆಪ್ಷನ್ ನೋ ಕೊಡ್ಬೇಕು. ಮತ್ತೆ ಈ ರೀತಿ ಹೊಸ ಫಾರ್ಮೆಟ್ ಚೇಂಜಸ್ ಆಗಿದೆ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಹೊಸ ಫಾರ್ಮೆಟ್ ಚೇಂಜ್ ಆಗಿದೆ. ಆ ಒಂದು ಚೇಂಜಸ್ ಅಲ್ಲಿ ನಿಮ್ಮ ಒಂದು ಅಗ್ರಿಗೇಟ್ ಪರ್ಸೆಂಟೇಜ್ ಹಾಕ್ಬೇಕು. ನೀವು CGPA ಸ್ಕೋರ್ ಇದ್ರೆ CGPA ಎಂಟರ್ ಮಾಡಬೇಕು. ಮತ್ತೆ ಯಾವ ಒಂದು 3 ಸಬ್ಜೆಕ್ಟ್ ಅಲ್ಲಿ ಟಾಪ್ ಅಂದ್ರೆ ಸ್ಕೋರ್ ಜಾಸ್ತಿ ಆಗಿದೆ ಆ ಒಂದು ಸಬ್ಜೆಕ್ಟ್ ನೇಮ್ ಹಾಕ್ಬೇಕು, ಮತ್ತೆ ಅಲ್ಲಿ ಸ್ಕೋರ್ ಹಾಕ್ಬೇಕು. ಮತ್ತೆ ಅಲ್ಲಿ ನೀವು ಕೌಶಲ್ಯ ಸ್ಕಿಲ್ಗೆ ನೀವು ಎಲಿಜಿಬಲ್ ಅಂದ್ರೆ ನೀವು ಏನಾದ್ರು ಸ್ಕಿಲ್ ಟ್ರೈನಿಂಗ್ ನ ತಗೋತೀರಾ ಅಂತ ಅಲ್ಲಿ ಎಸ್ ಆರ್ ನೋ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಎಸ್ ಕೊಡ್ಬೇಕು, ನೋ ಕೊಡ್ಬೇಕು. ಮತ್ತೆ ಅಲ್ಲಿ ಕೆಲವೊಂದು ಆಪ್ಷನ್ ಇದೆ, ಆ ಒಂದು ಆಪ್ಷನ್ ನೀವು ಕರೆಕ್ಟ್ ಆಗಿ ಅಲ್ಲಿ ಗಮನ ಕೊಟ್ಟು
ನಿಮ್ಗೆ ಪರ್ಫೆಕ್ಟ್ ಆಗಿ ಸಬ್ ಡಿಕ್ಲೇಷನ್ ಮಾಡಕ್ ಬರ್ತಿತ್ತಂದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಯಾರು ಕೂಡ ಡಿಕ್ಲೇಷನ್ ಮಾಡಕ್ ಹೋಗ್ಬೇಡಿ. ನಿಮ್ ಊರಲ್ಲಿ ಯಾವ್ದಾದ್ರು ಸೈಬರ್ ಸೆಂಟರ್ ಇದ್ರೆ ಅಲ್ಲಿ ಹೋಗಿ ಮಾಡಿಸಬಹುದು, ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಆಗಿದ್ದೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಾವೇ ಕೂಡ ನಿಮ್ಗೆ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ ಸ್ನೇಹಿತರೆ. ಓಕೆ, ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಪ್ರತಿಯೊಬ್ರು ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಸೊ ಆದಷ್ಟು ಪ್ರತಿಯೊಬ್ರು ಜಾಯ್ನ್ ಆಗಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿದಿನ ಯಾವುದೇ ಒಂದು ಯುವನಿಧಿ ರಿಲೇಟೆಡ್ ಏನೋ ಒಂದು ಅಪ್ಡೇಟ್ ಬಂದ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಗೆ ಏನೋ ಒಂದು ಕೆಲವೊಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.